ಅಂದರೆ ಒಬ್ಬರು ಜಡ್ಜು, ಒಬ್ಬರು ಕೇಂದ್ರದ ರೆಪ್ರೆಸೆಂಟೇಟಿವ್, ಆಮೇಲೆ ರಾಜ್ಯದ ರೆಪ್ರೆಸೆಂಟೇಟಿವ್, ಈ 3 ಜನ ಮಾಡ್ತಾರೆ. ಈ 3 ಜನ ಸಮಿತಿ ಏನು ಮಾಡ್ತಾರೆ, ನಮ್ಮ KERC ಇದೆಯಲ್ಲ, ಮೆಟ್ರೋದನ್ನು ಕರೀತಾರೆ, ನಿಮ್ಮ ಖರ್ಚು ವೆಚ್ಚಗಳು ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಪಬ್ಲಿಕ್ ಒಪಿನಿಯನ್ ತಗೊಳ್ತಾರೆ. ಎಲ್ಲರ ಒಪಿನಿಯನ್ ತಗೊಂಡು ಅವರೇನು ಮಾಡ್ತಾರೆ, ಒಂದು ಎಷ್ಟು ದರ ಏರಿಕೆ ಮಾಡ್ಬೋದು ಅಂತ ಆ ಸಮಿತಿ ತೀರ್ಮಾನ ಮಾಡುತ್ತೆ. ಯಾರು ಹೈಕೋರ್ಟ್ ಜಡ್ಜು ಅಧ್ಯಕ್ಷತೆ ಇರ್ತಕ್ಕಂಥ ಸಮಿತಿ ತೀರ್ಮಾನ ಮಾಡುತ್ತೆ. ಆ ಸಮಿತಿ ತೀರ್ಮಾನ ಮಾಡಿ ಆ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡೋದಿಲ್ಲ. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ದರ ಏರಿಕೆಗೂ ಯಾವ ಸಂಬಂಧನೂ ಇಲ್ಲ. ಇದನ್ನೇನು ಮಾಡ್ತಾರೆ, ಮೆಟ್ರೋ ಮಂಡಳಿ ಕೊಡ್ತಾರೆ. ಕೇಂದ್ರದಲ್ಲಿರ್ತಕ್ಕಂಥ ಮೆಟ್ರೋ ಮಂಡಳಿ ಕೊಡ್ತಾರೆ. ಆ ಮೆಟ್ರೋ ಮಂಡಳಿ ಅಧ್ಯಕ್ಷರು ಯಾರು ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ UD ಸೆಕ್ರೆಟರಿ ಯಾರು ಇರ್ತಾರೆ, ಅವರು ಮೆಟ್ರೋ ಮಂಡಳಿ ಅಧ್ಯಕ್ಷರಾಗಿರ್ತಾರೆ. ಅವರು ದರ ನಿಗದಿ ಮಾಡಿ ಅನೌನ್ಸ್ ಮಾಡ್ತಾರೆ, ಇಷ್ಟು ಮಾಡ್ಬೋದು ಅಂತ.